ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಇವತ್ತು ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆರಿಕಾದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಇರೊಬ್ಬರ ದೇಶಗಳೆಲ್ಲದ್ರ ಮೇಲೂ ಕೂಡ ಟ್ಯಾರಿಫ್ ಹಾಕಿಟ್ಬಿಟ್ಟಿದ್ದಾರೆ. ಎಲ್ರಿಗೂ ತಲೆ ಒಡೆದು ಕೂರಿಸಿದ್ದಾರೆ ಆಯಿತಾ. ನಮ್ಮ ದೇಶಕ್ಕೂ ಕೂಡ 27-28% ಟ್ಯಾರಿಫನ್ನು ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಈ ಸ್ಟಾಕ್ ಮಾರ್ಕೆಟು ಅಂತೂ ಕಿತ್ಕೊಂಡು ಹೋಗಿ ಹಾಕೋತಾ ಇದೆ. ಈವನ್ ಅಮೆರಿಕಾದಲ್ಲೇ ಕಿತ್ಕೊಂಡು ಹೋಗಿ ಆಗ್ತಾ ಇದೆ. ಅಲ್ಲಿನ ಜನಗಳಿಗೆ ಗೊತ್ತಿಲ್ಲ, ಈ ಅಮೆರಿಕಾ ದೇಶ ಟ್ಯಾರಿಫನ್ನು ಜಾಸ್ತಿ ಮಾಡಿದ್ರೆ ಅದರ ಬರೆ ಆ ದೇಶದ ಜನರ ಮೇಲೆ ಜಾಸ್ತಿ ಬೀಳೋದು ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಆಯಿತಾ. ಸೊ ಇದೀಗ ಕೆಲವು ಜನ ಅದ್ರ ಬಗ್ಗೆ ಅಮೆರಿಕಾ ದೇಶದಲ್ಲಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಅಂತೂ ಕಿತ್ಕೊಂಡು ಡೌನ್ ಆಗಿದೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಬೇಕಾ ಡೆಡಿಕೇಟೆಡ್, ಕಾಮೆಂಟ್ ಮಾಡಿ. ನಮ್ಮ ದೇಶದಲ್ಲೂ ಕೂಡ ಮಾರ್ಕೆಟ್ ಹೆವಿ ಫ್ಲಕ್ಚುಯೇಟ್ ಆಗ್ತಾ ಇದೆ. ಜೊತೆಗೆ ಆಪಲ್ನವರು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಈ ಟ್ಯಾರಿಫ್ ಜಾಸ್ತಿ ಆಗಿಂತ ಮುಂಚೆನೆ, ಏಪ್ರಿಲ್ 5ಕ್ಕಿಂತ ಮುಂಚೆನೆ ನಮ್ಮ ಭಾರತ ದೇಶದಿಂದ 5 ಏರೋಪ್ಲೇನ್ಗಳಲ್ಲಿ ಐಫೋನ್ನ ತುಂಬಿಕೊಂಡೋಗಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಈ ಐಫೋನ್ಗಳು ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಆಪಲ್ನವರು ಟ್ಯಾರಿಫ್ ಯಾಕೆ ಎಕ್ಸ್ಟ್ರಾ ಕೊಡಬೇಕು ಅಂದ್ಕೊಂಡ್ಬಿಟ್ಟು 5 ಏರೋಪ್ಲೇನಲ್ಲಿ ತುಂಬ್ಕೊಂಡು ಹೋಗೋರಂತೆ. ಯಪ್ಪ ದೇವ್ರೆ, ಇಂಪೋರ್ಟ್ ಟ್ಯಾಕ್ಸ್ ಎಲ್ಲ ಹೆವಿ ಬೀಳುತ್ತಲ್ಲ ಅದರಿಂದ. ಸೊ ನೋಡೋಣ ಏನಾದರೂ ನೆಕ್ಸ್ಟ್ ಅವರು ಟ್ಯಾರಿಫನ್ನು ಕಡಿಮೆ ಮಾಡ್ತಾರೆ, ಅಥವಾ ನಮ್ಮ ದೇಶದ ಸರ್ಕಾರ ಏನಿದೆ ಅದೇನಾದರೂ ಅಮೆರಿಕ ಮೇಲೆ ಹಾಕಿರುವಂಥ ಟ್ಯಾರಿಫನ್ನು ಡೌನ್ ಮಾಡಿ, ನಾವು ಮಾಡಿದ್ದೀವಿ ನೀವು ಮಾಡಿ ಅಂತಾರ, ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಡ್ಸ್ಕೋತಾ ಇರೋದು ನಾವು ಸಾಮಾನ್ಯ ಜನರು ಆಯಿತಾ. ಅಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ತುಂಬ ಹಳೆಯ ಸಿಮ್ಮನ್ನು ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಗೌರ್ಮೆಂಟ್ನವರು ಅದನ್ನು ಫ್ರೀಯಾಗಿ ರೀಪ್ಲೇಸ್ ಮಾಡಿಕೊಡ್ಬೋದು. ರೀಸನ್ ಏನಪ್ಪ ಅಂದರೆ, ಆ ಹಳೆ ಸಿಮ್ಗಳೆಲ್ಲ ಚೈನಾದಿಂದ ಇಂಪೋರ್ಟ್ ಆಗ್ತಾ ಇತ್ತಂತೆ. ಸೊ ಸೆಕ್ಯೂರಿಟಿ ರೀಸನ್ಸಿಂದ ಆ ಸಿಮ್ಗಳಲ್ಲಿರುವಂಥ ಚೈನೀಸ್ ಚಿಪ್ ಮೋಸ್ಟ್ಲಿ ಸೆಕ್ಯೂರಿಟಿ ಕನ್ಸರ್ನ್ಸ್ ಇರುತ್ತೆ. ಏನೋ ಅವ್ರ ಡಾಟಾ ಏನೋ ಟ್ರ್ಯಾಕ್ ಮಾಡ್ತಾರೆ, ಅದು ಇದು ಏನೋ ಒಂದು ಕನ್ಸರ್ನ್ ಇರುತ್ತೆ. ಸೊ ಈ ಕಾರಣದಿಂದ ಅದನ್ನೆಲ್ಲದನ್ನು ಫ್ರೀಯಾಗಿ ರೀಪ್ಲೇಸ್ ಮಾಡ್ತಾರಂತೆ. ನೋಡೋಣ ಯಾವ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಕೆಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಆಧಾರ್ ಕಾರ್ಡ್ ಫೋಟೋನ ಶೇರ್ ಮಾಡಿ, ಇದು ಚಾಟ್ GPT ರೀತಿ AI ಚಾಟ್ ಬಾಟ್ಗಳು ಜನರೇಟ್ ಮಾಡಿರುವಂಥ ಆಧಾರ್ ಕಾರ್ಡು, ನೋಡೋದಕ್ಕೆ ಸೇಮ್ ಒರಿಜಿನಲ್ ರೀತಿಯಲ್ಲೇ ಇದೆ, ಇದನ್ನು ಕೆಲವು ಜನ ಮಿಸ್ಯೂಸ್ ಮಾಡ್ಕೋಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರು. ಅದಕ್ಕೆ ಕೆಲವು ಜನ ರೆಸ್ಪಾಂಡ್ ಮಾಡಿ, ಈ ರೀತಿ ಫೇಕ್ ಐಡಿಯನ್ನು ಚಾಟ್ GPT ಆಗಲಿ ಅಥವಾ ಯಾವುದೇ ಚಾಟ್ ಬಾಟ್ಗಳು ಜನರೇಟ್ ಮಾಡಿಕೊಡಲ್ಲ ಅಂತ ಕಾಮೆಂಟ್ ಕೂಡ ಮಾಡಿದ್ದಾರೆ. ಬಟ್ ಆ ಚಾಟ್ ಬಾಟ್ಗಳಿಗೆ ಕೆಪಬಿಲಿಟಿ ಅಂತೂ ಇದೆ ಆಯಿತಾ. ಈ ಫೇಕ್ ಐಡಿಯನ್ನು ಜನರೇಟ್ ಮಾಡೋಷ್ಟು ಕೆಪಾಸಿಟಿ ಇದೆ, ಮಾಡಿಕೊಡುತ್ತೆ ಆಯಿತಾ. ಬಟ್ ಅವರು ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಹಾಕಿರ್ತಾರೆ. ಬಟ್ ಅದು ಹೆಂಗಿದು ಜನರೇಟ್ ಮಾಡ್ತೋ ಅಥವಾ ಏನು ಸುಳ್ಳು ಫೋಟೋನ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಫ್ಯೂಚರ್ನಲ್ಲಿ ಈ AI ಯೂಸ್ ಮಾಡ್ಕೊಂಡು ಈ ರೀತಿ ಫೇಕ್ ಐಡಿಗಳೆಲ್ಲ ಬರ್ಬೋದು. ಬಟ್ ನಮ್ಮ ದೇಶದಲ್ಲಿ ಈ ಥರ ಆಧಾರ್ ಕಾರ್ಡ್ ಪ್ರಿಂಟ್ ಇದ್ರೆ ಏನು ಉಪಯೋಗ ಆಗಲ್ಲ ಅಲ್ವಾ. ಜಸ್ಟ್ ಏನೋ ನೀವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ತೋರ್ಸೋಕ್ಕೆ, ಫ್ರೀಯಾಗಿ ಏನೋ ಟಿಕೆಟ್ ತಗೊಳಕ್ಕೆ ತೋರ್ಸೋಕ್ಕೆ, ಆ ಪರ್ಪಸ್ಸಿಗೆ ಯೂಸ್ ಆಗ್ಬೋದು. ಬಿಟ್ಟರೆ ನೀವೇನಾದರೂ ಆನ್ಲೈನ್ ವೆರಿಫಿಕೇಷನ್ ಎಲ್ಲ ಮಾಡ್ತೀರ ಅಂದರೆ OTP ಇಲ್ಲದೇನೋ ಮಾಡೋದಕ್ಕಾಗಲ್ಲ. ಒಟ್ಟಿನಲ್ಲಿ ಈ ಥರ ಫೇಕ್ ಐಡಿಯನ್ನು ಜನ್ರೇಟ್ ಮಾಡ್ಬೋದು ಆಯಿತಾ, ಸುಮ್ಮನೆ ತೋರ್ಸೋಕ್ಕೆ. ಅದು ಬಿಟ್ಟರೆ ಅದರಿಂದ ಇನ್ಡೆಪ್ತ್ ನಮ್ಮ ದೇಶದ ಸರ್ವೀಸಸ್ಗಳನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡೋಣ ಇದನ್ನು ಯಾವ ರೀತಿ ಗೌರ್ಮೆಂಟ್ನವ್ರು ಕಡಿವಾಣ ಆಗ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮುಖೇಶ್ ಅಂಬಾನಿಯವರ ಮಗ ಅನಂತ್ ಅಂಬಾನಿಯವರು 140 ಕಿಲೋಮೀಟರ್ ಪಾದಯಾತ್ರೆನ ಮಾಡ್ತಾ ಇದ್ದಾರೆ ಆಯಿತಾ. ಅದ್ರ ಮಧ್ಯೆ ಸ್ವಲ್ಪ ಎಂಟರ್ಟೈನ್ಮೆಂಟ್ನ ಕೂಡ ಕೊಡ್ತಾ ಇದ್ದಾರೆ. ಮೊನ್ನೆ ಅವರು ಪಾದಯಾತ್ರೆ ಮಾಡ್ತಿರ್ಬೇಕಾದ್ರೆ ಒಂದು ಲಾರಿ ತುಂಬ ಚಿಕನ್ಗಳು, ಬ್ರಾಯ್ಲರ್ ಚಿಕನ್ಗಳನ್ನ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಇವರು ತಡೆದ್ಬಿಟ್ಟು ಅದರೊಳಗಿರುವಂಥ ಎಲ್ಲ ಬ್ರಾಯ್ಲರ್ ಚಿಕನ್ಗಳನ್ನು ಪರ್ಚೇಸ್ ಮಾಡಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರಂತೆ. ಇದರಿಂದ ಏನು ಶೋ ಮಾಡಬೇಕು ಅಂತಿದ್ದಾರೆ ಜಗತ್ತಿಗೆ ಅಂತ ಗೊತ್ತಿಲ್ಲ ಆಯಿತಾ. ಅವರು ಒಂದು ಲೋಡನ್ನು ಇಳಿಸ್ಬಿಟ್ಟು ಆ ಪ್ರಾಣಿಗಳ ಜೀವವನ್ನು ಉಳಿಸಿದ ತಕ್ಷಣ ಏನೋ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ. 100% ಅಲ್ಲ ಆಯಿತಾ. ಈ ಲೋಡ್ ಹೋಗಲಿಲ್ಲ ಅಂದರೆ ಇನ್ನೊಂದು ಲೋಡ್ ಹೋಗುತ್ತೆ. ಏನು ಡಿಫ್ರೆನ್ಸ್ ಆಗಲ್ಲ. ಜನ ಚಿಕನ್ ತಿನ್ನೋರು, ನಾನ್ ವೆಜ್ ತಿನ್ನೋರು ಉಪವಾಸ ಅಂತೂ ಇರಲ್ಲ. ಇವ್ರು ಸ್ಟಾಪ್ ಮಾಡಿದ್ರು ಅಂದ ತಕ್ಷಣ ಏನೋ ಒಂದು ಗಿಮ್ಮಿಕ್ ಅಂತಾರಲ್ಲ, ಶೋ ಆಫ್ ಮಾಡೋದಕ್ಕೆ ಪಬ್ಲಿಕ್ಕಲ್ಲಿ ನ್ಯೂಸಲ್ಲೆಲ್ಲ ಬರುತ್ತಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಪರ್ಪಸ್ಗೇನೋ ಮಾಡಿದರೆ ಅದೊಂಥರ ಕ್ರಿಂಜ್ ರೀತಿ ಅನ್ನಿಸ್ತು ನನಗೆ ಆಯಿತಾ. ಏನೋ ಹೋಗಲಿ, ಹೌದು ಕೆಲವೊಂದು ಪ್ರಾಣಿಗಳು ಮಾಡಿದೆ, ಬಟ್ ಅದರಿಂದ ನಮ್ಮ ಜಗತ್ತಿನಲ್ಲಿ ಒಂದು ದೊಡ್ಡ ಒಂದು ಪರಿಣಾಮ ಆಗಲ್ಲ ಅದರಿಂದ ಆಯಿತಾ. ಎಲ್ಲ ಮೀಡಿಯಾ ಸ್ಟಂಟ್ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ಸ್ಟಡಿ ಪ್ರಕಾರ ನೀವೇನಾದರೂ ಮಲಗುವ ಮುಂಚೆ 1 ಗಂಟೆ ಏನಾದರೂ ಫೋನ್ ಹಿಡ್ಕೊಂಡು ಆ ಸ್ಕ್ರೀನಲ್ಲಿ ಏನಾದರೂ ನೋಡ್ತಾ ಇದ್ದರೆ
ಸುಮಾರು 59% ನಿಮಗೆ ಇನ್ಸಾಮ್ನಿಯಾ ಆಗುವಂಥದ್ದು ಇನ್ಕ್ರೀಸ್ ಆಗುತ್ತಂತೆ. ಅಂದರೆ ಮಲಗೋಕ್ಕಿಂತ ಮುಂಚೆ ಫೋನ್ ಹಿಡ್ಕೊಂಡು ಯೂಸ್ ಮಾಡಿ ಹಂಗೆ ಮಲ್ಕೊಂಡ್ರೆ ಇನ್ಸಾಮ್ನಿಯಾ ಅಂದರೆ ನಿದ್ದೆ ಬರದಿರೋ ಚಾನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತಂತೆ. ಕೇರ್ಫುಲ್ ಆಗಿರಪ್ಪ, ನಿದ್ದೆ ತುಂಬ ಇಂಪಾರ್ಟೆಂಟ್. ನನಗೆ ಎಷ್ಟೋ ಒಂದ್ಸಲ ಅನ್ನಿಸ್ತಾ ಇರುತ್ತೆ, ಮಧ್ಯೆ ಎಚ್ಚರ ಆಗೋದು ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಆದಷ್ಟು ಮಲಗೋಕ್ಕಿಂತ ಮುಂಚೆ ಫೋನ್ ಯೂಸ್ ಮಾಡಿಲ್ಲ ಅಂದ್ರೆ ಒಳ್ಳೆಯದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು RBIನವರು 2 ಹೊಸ ನೋಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. 10 ರೂಪಾಯಿ ನೋಟು ಮತ್ತು 500 ರೂಪಾಯಿ ನೋಟು. ಆಲ್ರೆಡಿ ಇರುವಂಥ ನೋಟ್ಗಳನ್ನೇನು ಬ್ಯಾನ್ ಮಾಡಲ್ಲ. ಸೊ ಈ ಹೊಸ ನೋಟ್ಗಳು ಅಡಿಷ್ನಲಾಗಿ ಆ್ಯಡ್ ಆಗುತ್ತಂತೆ ಅಷ್ಟೇ. ಸೊ ಒಳ್ಳೆ ವಿಷಯ. ನೋಡೋಣ ಡಿಸೈನ್ ಚೇಂಜ್ ಮಾಡೋರು ಅಥವಾ ಅದೇ ಡಿಸೈನ್ಗೆ ಬರೀ ಇಯರ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ S27 ಏನು ಲಾಂಚ್ ಮಾಡ್ತಾರೆ. ಈಗ S25 ಲಾಂಚ್ ಆಗಿದೆ. S26 ಆದಮೇಲೆ S27ನಲ್ಲಿ ಯಾವುದೇ S Pen ಇರಲ್ವಂತೆ, ಆಯಿತಾ. ಸೊ ಅದೊಂದು ರೀತಿ ಸಿಗ್ನೇಚರ್ ಮಾರ್ಕ್ ಆಗಿತ್ತು. ಈ ವರ್ಷ S Penನಲ್ಲಿ ಬ್ಲೂಟೂತನ್ನು ತೆಗೆದುಬಿಟ್ಟಿದ್ದಾರೆ. ಸೊ ನೆಕ್ಸ್ಟು S Penನೇ ತೆಗಿತಾರೆ, ಆಯಿತಾ. ಅಂದ್ಕೊಂಡಿದ್ದೆ ಪಕ್ಕ ನೆಕ್ಸ್ಟ್ ವರ್ಷ ಬರುತ್ತೆ, ಅದರ ನೆಕ್ಸ್ಟ್ ವರ್ಷ S Pen ಇರೋಲ್ಲ. ಮೋಸ್ಟ್ಲಿ ಫೋನ್ನ ಸ್ವಲ್ಪ ತಿನ್ನು ಲೈಟ್ ವೇಟ್ ಮಾಡೋದಕ್ಕೆ ರಿಮೂವ್ ಮಾಡ್ತಾವ್ರೆ ಅಂತ ಕಾಣುತ್ತೆ. ನೋಡೋಣ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು Vivo X200 Ultra ಅದು ಕಲರ್ ವೇರಿಯಂಟ್ಗಳು ರಿವೀಲ್ ಆಗಿದೆ. ನೋಡ್ತಾ ಇದ್ದೀರಾ, 3 ಡಿಫ್ರೆಂಟ್ ಕಲರ್ ವೇರಿಯಂಟು. ನಮ್ಮ ದೇಶದಲ್ಲಿ ಈ Vivo X200 Ultra ಲಾಂಚ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ, ಡೌಟಲ್ಲಿದೆ. ಒಟ್ಟಲ್ಲಿ ಫೋನ್ ಕ್ಯಾಮ್ರಾ ಹೆಂಗಿರುತ್ತೆ ಅಂತ ನಾನಂತ ಹೆವಿ ಕ್ಯೂರಿಯಸ್ ಆಗಿದ್ದೀನಿ, ಆಯಿತಾ. Vivo X200 ಸಾಕಾಗಿದ್ದೀನಿ. ಅಲ್ಟ್ರಾ ಯಾವ ಲೆವೆಲ್ಗೆ ಇರ್ಬೋದು ಅಂತ. ನಲ್ಲಿ ಲುಕ್ಕು ಪರವಾಗಿಲ್ಲ, ಸುಮಾರು ನನಗೆ ಈ ಬ್ಲ್ಯಾಕು ರೆಡ್ಡು ಎರಡು ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟು OnePlus 13Tದು ಡಿಸ್ಪ್ಲೇ ರಿವೀಲ್ ಆಗಿದೆ. ನೋಡ್ತಾ ಇದ್ದಾರೆ ಕಾರ್ನರ್ಸು ಸೇಮ್ iPhone 16 Proನಲ್ಲಿ ಯಾವ ರೀತಿ ಇತ್ತು ಕಾರ್ನರ್ಸ್, ಅದೇ ಲೆವೆಲ್ ಆಲ್ಮೋಸ್ಟ್ ಅಷ್ಟೇ. ಬೆಸಲ್ಸ್ ಇರುವಂಥ ಕಾರ್ನರ್ಸು ಅಷ್ಟೇ ರೌಂಡ್ ಎಡ್ಜಸ್ ಕೂಡ ಇದೆ. ನೋಡೋದಕ್ಕೆ ಒಂದು ರೀತಿ ಐಫೋನ್ ಥರನೇ ಕಾಣುತ್ತೆ. ಎರಡನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಹೆಂಗಿರುತ್ತೆ, ಎಷ್ಟು ಗ್ಲಾನ್ಸ್ ಆಗುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ನಿಕ್ಸ್ ಬಂದ್ಬಿಟ್ಟು iPhone 17 Air ಏನು ಬರುತ್ತೆ ಅದಕ್ಕಿಂತ ಮುಂಚೆನೇ Redmi Magic 10 Air ಲಾಂಚ್ ಆಗುತ್ತಂತೆ. ಏಪ್ರಿಲ್ 16ನೇ ತಾರೀಕು ಗ್ಲೋಬಲ್ ಆಗಿ. ಚೈನಾದಲ್ಲಿ, ನಮ್ಮ ದೇಶದಲ್ಲಿ ಲಾಂಚ್ ಆಗೋಲ್ಲ. ಇದು ಹೆವಿ ತಿನ್ನಾಗಿರುವಂಥ ಫೋನ್, ನೋಡೋದಕ್ಕೆ ಸಖತ್ತಾಗಿದೆ. ರೆಡ್ ಮ್ಯಾಜಿಕ್ 10 ಒಂಥರ ಚೆನ್ನಾಗಿತ್ತು, ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ ಎಲ್ಲರೂ ಒಟ್ಟಿಗೆ ತಿನ್ನಾಗಿರೋ ಫೋನ್ ಲಾಂಚ್ ಮಾಡೋಕ್ಕೆ ಶುರು ಮಾಡೋದು. ಸ್ಯಾಮ್ಸಂಗ್ ಅವ್ರದ್ದು ನೆಕ್ಸ್ಟ್ ಬರುತ್ತೆ, ರೆಡ್ ಮ್ಯಾಜಿಕ್ ಅವ್ರದ್ದು ಆಯಿತು, ನೆಕ್ಸ್ಟ್ OnePlus ಅವ್ರದ್ದು ಬರುತ್ತೆ. ಎಲ್ಲ ಬ್ರ್ಯಾಂಡವರು ನೋಡಿ, ಆಪಲ್ನವ್ರು ಅನೌನ್ಸ್ ಮಾಡಿದ್ದೆ ತಡ. ಆಪಲ್ನವರು ಒಂದು ತಿನ್ ಫೋನ್ ಲಾಂಚ್ ಮಾಡ್ತಾಯಿದ್ದೀವಿ ಅಂತ ಅನೌನ್ಸ್ ಮಾಡಿದೆ ತಡ. ಅವ್ರಿಗಿಂತ ಮುಂಚೆ ಉಳಿದ ಎಲ್ಲ ಬ್ರ್ಯಾಂಡ್ಗಳು ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ರು. ಆಪಲ್ ಏನು ಮಾಡಿದ್ರು ಬಿಡಲ್ವಲ್ಲ, ಎಲ್ಲರೂ ಕಾಪಿ ಮಾಡೋದು. ಈವನ್ ಸ್ಯಾಮ್ಸಂಗ್ ಅವರು ಕೂಡ ಅಷ್ಟೇ, ಆಯಿತಾ. ಸ್ಯಾಮ್ಸಂಗ್ ಅವ್ರದ್ದು ಏನು ಕ್ಲೂನೇ ಇರಲಿಲ್ಲ. ಆಪಲ್ನವರು ಒಂದು ತಿನ್ನಾಗಿರುವಂಥ ಒಂದು ಫೋನ್ ಲಾಂಚ್ ಮಾಡ್ತೀವಿ ಅಂತ ಲೀಕ್ ಬಂದಿದ್ದು ಸ್ಯಾಮ್ಸಂಗ್ ಅವರು ಶುರು ಮಾಡಿಕೊಂಡ್ರು. ಹಿಂಗೇನೆ ಎಲ್ಲರೂ ಕಾಪಿ ಮಾಡೋದು. ಅವರೊಬ್ಬರು ಟ್ರೆಂಡ್ ಕ್ರಿಯೇಟ್ ಮಾಡ್ತಾರೆ, ಅದನ್ನೆಲ್ಲ ಇವ್ರು ಫಾಲೋ ಮಾಡ್ತಾರೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.